ಇನ್ನು ಮಳೆಯ ಆರ್ಭಟ ಕೂಡ ಜೋರಾಗಿ ನಡೀತಾ ಇದೆ. ಹಾಸನ ಜಿಲ್ಲೆಯ ವಿವಿಧೆಡೆ ವರುಣನ ಅಬ್ಬರ ಜೋರಾಗಿದೆ. ಬಿರುಗಾಳಿ, ಗುಡುಗು, ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ. ಇನ್ನು ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಕೆರೆಯಂತಾಗಿದೆ ರಸ್ತೆಗಳೆಲ್ಲ. ಇದರಿಂದಾಗಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಮರದಿಂದ ಒಂದು ಕಾರು ಜಖಂ ಕೂಡ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಸನ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಹಾಸನ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಜಲಾವೃತ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಸನ ನಗರದ MG ರಸ್ತೆಯಲ್ಲಿ ನೀರಿನಲ್ಲಿ ಕೆಟ್ಟು ಆಟೋಗಳು ಕೂಡ ನಿಂತು ಹೋಗಿರುವಂತಹ ಪ್ರಸಂಗ ಇವತ್ತು ನಡೆಯಿತು. ಇನ್ನು ಕಳೆದೆರಡು ದಿನದಿಂದ ಅಬ್ಬರದ ಮಳೆ ಆಗ್ತಾ ಇತ್ತು. ಇವತ್ತು ಜೋರಾಗಿ ಮಳೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಡ್ರೈವರ್ಸ್ ಕೂಡ ಕೆಳಗಿಳಿದು ಮಹಿಳಾ ಪ್ರಯಾಣಿಕರನ್ನ ಕೂರಿಸ್ಕೊಂಡು ತಳ್ಕೊಂಡು ಹೋಗಿರುವಂತಹ ಪರಿಸ್ಥಿತಿ ಕೂಡ ಇವತ್ತು ನಡೆದಿತ್ತು. ಹಾಸನ ನಗರದ ಹೌಸಿಂಗ್ ಬೋರ್ಡ್ ಆಗಿರ್ಬೋದು, ಕುವೆಂಪು ನಗರ ಆಗಿರ್ಬೋದು, KR ಪುರಂನಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ. ಜೊತೆಗೆ ಮರಗಳು ಕೂಡ ಮಳೆಯಿಂದಾಗಿ ಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಹಾಸನದ ಕತೆ. ಆದರೆ ಇತ್ತ ಚಿಕ್ಕಮಗಳೂರಿನಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭಾರಿ ಮಳೆ ಆಗಿದೆಯಂತೆ. ಬಿರುಗಾಳಿ ಮಳೆಗೆ ಜಾಹೀರಾತು ನಾಮಫಲಕ ಕೂಡ ಕೆಳಗೆ ಬಿದ್ದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮುಂಬೈ ಘಟನೆಯಲ್ಲಿ ಈ ಮುಂಬೈನಲ್ಲಿ ಆಗಿತ್ತಲ್ವಾ, ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ನಡೆದಿರುವಂತಹ ಘಟನೆ ನಡೆದಿರುವಂಥದ್ದು. ಅಂಗಡಿಗಳ ಮೇಲೆ ನಾಮಫಲಕ ಬಿದ್ದಿದ್ದು ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರದ ಈಶಾ ಸದ್ಗುರು ಸನ್ನಿಧಿಯ ಗೇಟ್ ಬಳಿ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿದೆ. ಇನ್ನು ಕಲಬುರಗಿಯಲ್ಲಿ ಇಷ್ಟು ದಿನ ಭೀಕರ ಬರಗಾಲ ಆವರಿಸಿತ್ತು. ಆದರೆ ಇದೀಗ ಅಲ್ಲಲ್ಲಿ ಬಿರುಗಾಳಿ ಸಮೇತ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಕಲಬುರಗಿಯ ಸೀತನೂರು ಗ್ರಾಮದಲ್ಲಿ ಬೀಸಿದಂತಹ ಬಿರುಗಾಳಿ ಸಮೇತ ಮಳೆಗೆ ಬಾಬುಗೌಡ ಪಾಟೀಲ್ ಅನ್ನೋರ್ಗೆ ಸೇರಿದಂತಹ 6 ಎಕರೆ ಪ್ರದೇಶದ ಬಾಳೆ ಗಿಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಅನ್ನದಾತ ಪಾಪ ಈಗ ಕಂಗಾಲಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಪಾಪ ಫಲಕ್ಕೆ ಬಂದಿರುವಂತಹ ಗಿಡಗಳು ಅದೀಗ ಒಂದು ರೀತಿಯಾಗಿ ಮಳೆಗೆ ಕೆಳಗೆ ಬಿದ್ದಿರುವಂತಹ ದೃಶ್ಯ ಕೂಡ ನೋಡ್ತಾ ಇದ್ದೀರಾ. ಪಾಪ ಇದರಿಂದಾಗಿ ರೈತ ಕಂಗಾಲಾಗಿದ್ದಾನೆ. ಕಳೆದ 3-4 ತಿಂಗಳಿನಿಂದಲೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಭೀಕರ ಬರದಿಂದ ಅನ್ನದಾತರು ಸಂಕಷ್ಟದಲ್ಲಿದ್ದರು. ಹನಿ ನೀರಿಗಾಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಮಳೆಗಾಲ ಆರಂಭವಾದರೂ ಕೂಡ ಅನ್ನದಾತರಿಗೆ ಮಾತ್ರ ಸಂಕಷ್ಟಗಳ ಒಂದು ಸರಮಾಲೆ ತಪ್ಪಿದ್ದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದರೆ ಇನ್ನು ಮಳೆಗಾಲಕ್ಕೂ ಆರಂಭವೇ ಮುನ್ನ ಏನಂದರೆ ಈಗ ಮೇದಲ್ಲಿ ಸುರಿದಂತಹ ಧಾರಾಕಾರ ಮಳೆ ಹಾಗೂ ಬಿರುಗಾಳಿಗೆ ಬಹುತೇಕ ಜಿಲ್ಲೆಯ ಏನಂದರೆ ಸಂಪೂರ್ಣವಾಗಿ ಬೆಳೆದಂತಹ ಬಾಳೆ ಏನು ಗಿಡಗಳಿರ್ತವೆ ಸಂಪೂರ್ಣವಾಗಿ ನೆಲಕ್ಕಚ್ಚಿವೆ. ಸದ್ಯ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಏನಂದರೆ ಕಲಬುರಗಿಯ ಹೊರವಲಯದ ಸೀತ್ನೂರ್ ಎಂಬ ಗ್ರಾಮದಲ್ಲಿ ಬಾಬುರಾವ್ ಪಾಟೀಲ್ ಎಂಬುವರಿಗೆ ಸೇರಿದಂತಹ ಜಮೀನಿನಲ್ಲಿ ಬೆಳೆದಂತಹ ಬಾಳೆಯಾಗಿದೆ. ಸುಮಾರು ಒಟ್ಟು 6 ಎಕರೆ ಪ್ರದೇಶದಲ್ಲಿ ಒಂದು ಕಷ್ಟಪಟ್ಟು ಬಾಳೆ ಎಲೆಯನ್ನು ಬೆಳೆದಿದ್ರು. ಆದರೆ 2 ದಿನಗಳ ಹಿಂದೆ ಸುರಿದಂತಹ ಒಂದು ಧಾರಾಕಾರ ಮಳೆ ಹಾಗೂ ಬಿರುಗಾಳಿಗೆ ಬಹುತೇಕವಾಗಿ ಈ ಒಂದು ಸಂಪೂರ್ಣ ಬಾಳೆ ಎಲೆ ಏನಿರ್ತವೆ ಸಂಪೂರ್ಣವಾಗಿ ನೆಲಕ್ಕಚ್ಚಿವೆ. ಈ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಈ ಒಂದು ಬಾಳೆಹಣ್ಣು ಅಂದರೆ ಇನ್ನೊಂದು ತಿಂಗಳಾದರೆ ಸಾಕು ಮಾರುಕಟ್ಟೆಗೆ ಹೋಗಬೇಕಾಗಿತ್ತು. ಮಾರುಕಟ್ಟೆಗೆ ಹೋಗಿ ಏನಂದರೆ ಅನ್ನದಾತನ ಕೈಗೆ ಹಣ ಸೇರಬೇಕಾಗಿತ್ತು. ಅಷ್ಟರಲ್ಲೇ ಈ ರೀತಿಯಾಗಿ ಅಂದರೆ ಧಾರಾಕಾರವಾಗಿ ಮಳೆ ಹಾಗೂ ಬಿರುಗಾಳಿಗೆ ಸಂಪೂರ್ಣವಾಗಿ 6 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಬಹುತೇಕವಾಗಿ ನೆಲಕಚ್ಚಿದೆ. ಕೇವಲ ಕಲಬುರಗಿಯ ಈ ಒಂದು ಸೀತ್ನೂರು ಗ್ರಾಮದ ಬಾಬುರಾವ್ ಪಾಟೀಲ್ ಅವರ ಹೊಲ ಅಷ್ಟೇ ಅಲ್ಲ, ಇಲ್ಲಿರುವಂತಹ ಅಕ್ಕಪಕ್ಕದ ಜಮೀನುಗಳಲ್ಲಿದ್ದಂತಹ ಬಾಳೆ ಎಲೆಗಳು ಕೂಡ ಸಂಪೂರ್ಣವಾಗಿ ನೆಲಕಚ್ಚುವ ಮೂಲಕ ಎಲ್ಲೋ ಒಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬ ಮಾತೇನು ಗಾದೆ ಮಾತಿದೆ, ಅದು ಇಲ್ಲಿ ಅಕ್ಷರಶಃ ಏನಂದ್ರೆ ಸತ್ಯವಾಗ್ತಾ ಇದೆ. ಯಾವ ರೀತಿ ಕೇವಲ ಕಲಬುರಗಿ ಮಾತ್ರ ಅಲ್ಲ, ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಮಳೆ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಗೆ ಪಪ್ಪಾಯ ಬೆಳೆ ನೆಲ ಕಚ್ಚಿರುವಂತಹ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. 1 ಎಕರೆ ಜಮೀನಲ್ಲಿ ಬೆಳೆದಂತಹ ಪಪ್ಪಾಯ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ವಲ್ಲಪ್ಪ ದೇವ್ರೆ ಅಂತ ರೈತ ಗೋಳಾಡ್ತಾ ಇದ್ದಾನೆ. ಇತ್ತ ನೆನೆ ಸುರಿದಂತಹ ಬಿರುಗಾಳಿ ಸಹಿತ ಭಾರಿ ಮಳೆಗೆ
ಕರೆಂಟ್ ಕೂಡ ಕಟ್ ಆಗಿತ್ತು, ವಿದ್ಯುತ್ ಇಲ್ಲದೆ ಜನರು ಕೂಡ ರೊಚ್ಚಿಗೆದ್ಬಿಟ್ಟಿದ್ರು. ಕೆಇಬಿ ಕಚೇರಿ ಮುಂದೆ ಅಧಿಕಾರಿಗಳಿಗೆ ಜನರು ತರಾಟೆ ಕೂಡ ತೆಗೆದುಕೊಂಡಂತಹ ಘಟನೆ ಇವತ್ತು ನಡೆದಿದೆ. ಇತ್ತ ತುಮಕೂರಿನಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಆಗಿರುವಂಥದ್ದು ಇವತ್ತು ಧರೆಗೆ ಉರುಳಿದೆ. ಸಾಕಷ್ಟು ಮರಗಳು ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಂತಹ ಭಾರೀ ಗಾತ್ರದ ಮರ, ಇದರಿಂದಾಗಿ ವಿದ್ಯುತ್ ಕಂಬ ಕೂಡ ಬಿದ್ದಿರುವಂಥದ್ದು. ಹುಳಿಯಾರು ಟಿಪ್ಟೂರು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇನ್ನು ತುಮಕೂರು ಜಿಲ್ಲೆ ಟಿಪ್ಟೂರು ತಾಲೂಕಿನ ಹಲ್ಕೆರಿಯ ಗ್ರಾಮದ ಬಳಿ ಈ ರೀತಿಯಾಗಿ ಘಟನೆ ನಡೆದಿರುವಂಥದ್ದು. ಇಷ್ಟು ದಿನ ಮಳೆ ಇಲ್ಲ ಅಂತ ಇದ್ರು, ಆದರೆ 15 ದಿನದಿಂದ ಸತತವಾಗಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಸಾಕಷ್ಟು ಮರಗಳು ಕೆಳಗೆ ಬೀಳೋದು, ಜೊತೆಗೆ ವಿದ್ಯುತ್ ಕಂಬ ಕಟ್ಟಾಗೋದು, ಕೆಳಗೆ ಬೀಳೋದು, ಈ ರೀತಿಯಾಗಿ ಘಟನೆ ನಡೀತಾ ಇದೆ. ತುಮಕೂರಿನಲ್ಲೂ ಕೂಡ ಈ ರೀತಿಯಾಗಿ ಘಟನೆ ಇವತ್ತು ನಡೆದಿರುವಂಥದ್ದು.